ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರೇ ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲೇ ಇದ್ದರು, ಹೇಗೆ ಇದ್ದರು, ದೂರ ಇದ್ದರು, ಹತ್ತಿರ ಇದ್ದರು, ದೇವರು ನಿಮ್ಮೆಲ್ಲರನ್ನು ಇರುವಂಥ ಸ್ಥಳದಲ್ಲಿ ಆಶೀರ್ವದಿಸಲಿ. ನಾವು ಮೊದಲನೇದಾಗಿ ದೇವರ ಸನ್ನಿಧಿಯಲ್ಲಿ ಮೊದಲು ಪ್ರಾರ್ಥಿಸೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಗಾಗಿ ಸ್ತೋತ್ರ ಕರ್ತನೆ. ತಂದೆಯಾದ ದೇವರು, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ ಎಂದಿನಂತೆ ಈ ಮುಂಜಾನೆ ವೇಳೆ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸಲು, ಜೀವನ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತನೆ. ತಂದೆಯಾದ ದೇವರು, ಈ ವೇಳೆಯಲ್ಲಿ ಸ್ವಾಮಿ ಅಪ್ಪ ನೀನು ನಮ್ಮ ಸಂಗಡ ಮಾತಾಡು ಸ್ವಾಮಿ. ನಿನ್ನ ಜೀವಳ ವಾಕ್ಯ ನಮ್ಮ ಸಂಗಡ ಮಾತಾಡೋದಕ್ಕಾಗಿ ಸ್ತೋತ್ರ ಕರ್ತನೆ. ಇದು ನೋಡುವಂಥ ಪ್ರತಿಯೊಬ್ಬರು ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ಅಪ್ಪ ನೀನು ಆಳ್ವಿಕೆ ಮಾಡಿ ಒಬ್ಬೊಬ್ಬರ ಮೇಲೆ ನಿನ್ನ ಉದ್ದೇಶ, ದರ್ಶನ ಈ ಒಂದು ಅಂತ್ಯ ದಿನದಲ್ಲಿ ಎಲ್ಲರ ಜೀವಿತದಲ್ಲಿ ಅದು ನೆರವೇರಲ್ಪಡಲಿಕ್ಕೆ ಕರ್ತನೆ. ಅಪ್ಪ ಎಲ್ಲರೂ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥನೆ. ಈ ಸಣ್ಣ ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ. ನೀನು ಆದಿಂದ ಅಂತ್ಯದವರೆಗೂ ನಮ್ಮ ಸಂಗಡ ನಡೆಸ್ಕೊಡೋದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತೋತ್ರ ಘನಮನ ಮಹಿಮೆ ಯೇಸಪ್ಪ ನಿಮ್ಮೊಬ್ಬರಿಗೆ ಸಲ್ಲಲಿಕ್ಕೆ ಕರ್ತನೆ. ಯೇಸುವಿನ ಮೊದಲು ನಮ್ದು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆಯಾದ ದೇವರೇ, ಆಮೇಲೆ ಸ್ತೋತ್ರ. ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ಮತ್ತೊಂದು ಬಾರಿ ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೀನಿ. ಪ್ರಿಯ ದೇವರ ಮಕ್ಕಳು, ಈ ಮುಂಜಾನೆ ವೇಳೆ ಗುಡ್ ಮಾರ್ನಿಂಗ್. ಈ ಮುಂಜಾನೆ ವೇಳೆ ಬೆಳಗ್ಗೆ ಎದ್ದ ತಕ್ಷಣ ದಾಹದಿಂದ ದೇವರ ಮೇಲೆ ನಂಬಿಕೆಯಿಂದ ಈ ವಾಕ್ಯನ ನೋಡ್ತಿರೋಂಥ ಪ್ರಿಯ ದೇವರ ಮಗುವೆ, ದೇವರು ನಿನ್ನ ನಂಬಿಕೆ ಮೇಲೆ ಕ್ರಿಯೆ ನಡೆಸಿ ನಿನ್ನನ್ನು ಆಶೀರ್ವದಿಸಲಿ. ಈ ಮುಂಜಾನೆ ವೇಳೆ ದೇವರು ಕೊಟ್ಟಂಥ ಒಂದು ಆಲೋಚನೆ ಧ್ಯಾನಿಸೋಣ. ಯೆರೆಮೀಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 7ನೇ ವಾಕ್ಯ ತೆಗೆದಿರೋರು ಓದಿ. ಆಗ ಯೆಹೋವನು ನನಗೆ ಬಾಲಕನೆನ್ನಬೇಡ, ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗುವಿ. ನಾನು ಆಜ್ಞಾಪಿಸುವುದೆಲ್ಲ ನುಡಿಯಲೇ ನುಡಿಯುವಿ. ಆಮೇನ್. ಪ್ರಿಯ ದೇವರ ಮಗುವೆ, ಇಲ್ಲಿ ಯೆರೆಮೀಯನ ಸಂಗಡ ದೇವ್ರು ಮಾತಾಡಿದ್ರು ಅಂತ ಮಾತಾಗಿದೆ. ಎಷ್ಟೋ ಬಾರಿ ನಾವು ಹಂಗೆ ದೇವ್ರು ಯಾವುದೊಂದು ವಿಷಯ ಹೇಳಿದ್ರೆ, ದೇವರೇ ನಾನು ಇನ್ನೂ ಚಿಕ್ಕವನು, ನನಗೇನು ಗೊತ್ತಿಲ್ಲ, ನಾನು ಮಾತಾಡೋಕ್ಕೆ ಬರಲ್ಲ, ನಾನು ಅವ್ರಿಗೆ ಹೆಂಗೆ ಹೇಳಿ. ಎಷ್ಟೋ ಸಂದರ್ಭದಲ್ಲಿ ದೇವರು ಒಂದು ದರ್ಶನ ಕೊಡ್ತಾರೆ, ಅಥವಾ ದೇವರು ಒಂದು ಸಂತೈಸುವಂಥ ಮಾತು ಹೇಳ್ತಾರೆ. ಒಂದು ಕುಟುಂಬಕ್ಕೆ ಹೋಗ್ಬೋದು ಇರ್ಬೋದು ನೀನು, ಅಥವಾ ಒಂದು ಗ್ರಾಮದಲ್ಲಿ ನೀನು ವಾಸ ಮಾಡ್ತಿರ್ಬೋದು, ಅಥವಾ ಒಂದು ಸಭೆಗೆ ಹೋಗ್ಬೋದು, ಅಥವಾ ನಿನ್ನ ಯಜಮಾನ್ರಿಗೆ ನೀನು ಬುದ್ಧಿ ಹೇಳುವಂಥ ಒಂದು ದೇವ್ರದ್ದು ಆಲೋಚನೆ ಕೊಡ್ಬೋದು, ಅಥವಾ ನಿನ್ನ ಕುಟುಂಬದಲ್ಲಿ ಏನೋ ಒಂದು ಸಲಹೆ ಕೊಡುವಂಥ ದೇವ್ರ ಆಲೋಚನೆ ಕೊಡ್ಬೋದು. ನೀನೇನು ಮಾಡ್ಬೋದು, ದೇವ್ರು ಕೊಡುವಂಥ ಆಲೋಚನೆಯನ್ನು ಪ್ರಾರ್ಥನೆ ಪೂರ್ವಕವಾಗಿ ಅದನ್ನು ಮಾಡಬೇಕು. ನನ್ನ ಕೈಲಿ ಆಗಲ್ಲ, ನಾನು ಚಿಕ್ಕವನು, ನಾನು ದೊಡ್ಡವನು, ನನಗಿನ್ನೂ ಅಷ್ಟು ಬುದ್ಧಿ ಇಲ್ಲ. ದೇವರು ಮೋಶೆಗೆ ಹೇಳಿದ್ರು. ಮೋಶೆ ಹೇಳ್ದೆ, ನಾನು ತೊದಲು ನುಡಿಯೋನು, ನನಗೆ ಮಾತಾಡೋಕ್ಕೆ ಬರಲ್ಲ. ಮೋಶೆ, ನಾನು ನಿನ್ನನ್ನೇ ಕರೆದಿದ್ದು, ನೀನು ಫರೋಹನ ಮುಂದೆ ಹೋಗುವ, ನೀನಲ್ಲ, ನಾನು ನಿನ್ನ ಸಂಗಡ ನಡೆಸ್ತೇನೆ. ಅದೇ ಪ್ರಕಾರ ಯೆರೆಮೀಯನಿಗೆ ಹೇಳ್ತಿರೋದು ಮಾತು. ಆಗ ಯೆಹೋವನು ನನಗೆ ಬಾಲಕನನ್ನ ಬೇಡ, ಇನ್ನು ಚಿಕ್ಕವರು, ನನಗೆ ಮಾತಾಡೋಕ್ಕೆ ಬರಲ್ಲ, ನನಗೇನು ಗೊತ್ತಿಲ್ಲ, ನಾನು ಏನು ಹೇಳ್ತೇನೆ ನೀನು ಮಾಡೇ ಮಾಡ್ತೀಯ. ದೇವ್ರು ಹೇಳ್ತಿರೋಂಥ ಮಾತು. ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗುವಿ. ಇದನ್ನು ಪ್ರಿಯ ದೇವ್ರ ಮಗುವೆ, ನಾವು ಅನ್ಕೊಂಬೋದು ಒಂದು ಗ್ರಾಮಕ್ಕೆ, ಒಂದು ಊರಿಗೆ, ಒಂದು ಕುಟುಂಬಕ್ಕೆ ನಾವು ಹೋಗಿದ್ದೀವಿ ಅಂದರೆ ದೇವ್ರ ಉದ್ದೇಶ ಏನೋ ಇರುತ್ತೆ. ನಾವು ಅನ್ಕೊತೀವಿ, ದೇವರೇ ನನ್ನನ್ನು ಯಾಕಪ್ಪ ಈ ಕುಟುಂಬಕ್ಕೆ ಕರ್ಕೊಂಬಂದೆ, ನನ್ನನ್ನು ಯಾಕಪ್ಪ ಈ ಊರಿಗೆ ನನ್ನನ್ನು ಕರ್ಕೊಂಬಂದೆ, ನನ್ನನ್ನು ಯಾಕಪ್ಪ ಇನ್ನೂ ಬದುಕಿಸಿದ್ಯಾ. ಪ್ರಿಯ ದೇವರ ಮಗುವೆ, ನೀನು ಇವತ್ತು ಜೀವಿಸಿದ್ಯಾ ಅಂದರೆ ಆತನ ಕೃಪೆ ಆಗಿದೆ. ನೀನು ಒಂದು ಗ್ರಾಮಕ್ಕೆ ಹೋಗಿದೆ, ಒಂದು ಕುಟುಂಬಕ್ಕೆ ಹೋಗಿದೆ ಅಂದರೆ ಅಲ್ಲಿ ದೇವರ ಉದ್ದೇಶ ಇದೆ. ನಿನ್ನ ಮುಖಾಂತರ ಮಾನಸಾಂತರ ಆಗೋದುಂಟು, ನಿನ್ನ ಮುಖಾಂತರ ದೇವರ ಕಾರ್ಯ ನೆರವೇರೋದುಂಟು, ದೇವರ ಉದ್ದೇಶ ನೆರವೇರುವುದುಂಟು. ಅದಕ್ಕಾಗಿ ದೇವರ ಚಿತ್ತಕ್ಕೆ ಒಳಗಾಗಿರಿ. ಆಗ ಆತನು ನಿನ್ನ ಸಂಗಡ ಬಂದು ಆತನ ಚಿತ್ತವನ್ನು ನೆರವೇರಿಸುವಾತನಾಗಿದ್ದಾನೆ. ಪ್ರಿಯ ದೇವರ ಮಗುವೆ, ನಾವೆಷ್ಟೋ ಬಾರಿ ನಾವು ದೇವ್ರ ಹತ್ರ ಕೇಳೋದು ಉಂಟು. ದೇವರೇ ನನ್ನನ್ನು ಯಾಕೆ ಬದುಕಿಸಿದ್ಯಾ, ನನ್ನನ್ನು ಯಾಕೆ ಈ ಕುಟುಂಬಕ್ಕೆ ತಂದಿದ್ಯಾ, ನನ್ನನ್ನು ಯಾಕೆ ಈ ಒಂದು ಗ್ರಾಮಕ್ಕೆ ಕರ್ಕೊಂಬಂದಿದ್ಯಾ. ದೇವ್ರು ಹೇಳ್ತಾ, ನಾನು ಕಟ್ಟಿದ್ದನ್ನು ಯಾರು ತೆಲಾರು, ನಾನು ತೆರೆದನ್ನು ಯಾರು ಮುಚ್ಚಲಾರರು. ನಾವು ಅನ್ಕೋತೀವಿ, ದೇವರೇ ನಾನು ಈ ಕುಟುಂಬಕ್ಕೆ ಹೋದರೆ ಚೆನ್ನಾಗಿರ್ತಿದ್ದೋ, ಈ ಒಂದು ಗ್ರಾಮಕ್ಕೆ ಹೋದರೆ ಚೆನ್ನಾಗಿರ್ತಿದ್ದೆ. ಅದು ನಿನ್ನ ಆಲೋಚನೆ, ಆದರೆ ದೇವರ ಆಲೋಚನೆ ಬೇರೆ ಆಗಿದೆ. ಇದೇ ಒಂದು ವಾಕ್ಯಕ್ಕೆ ಸಂಬಂಧಪಟ್ಟ ವಾಕ್ಯ ನೋಡಿದರೆ ಯೆರೆಮೀಯನ ಪ್ರವಾದನ ಗ್ರಂಥ, ಅದೇ ಯೆರೆಮೀಯನ ಪ್ರವಾದನ ಗ್ರಂಥ ತೆಗೆದಿರೋರು ಓದಿ 29ನೇ ಅಧ್ಯಾಯ 11-12ನೇ ವಾಕ್ಯ. ಇವರಿಗೆ ಗತಿಯಾಗಿರಲಿ, ಯಾರಿಗೆ ದೇವರು ಯಾರನ್ನು ಕರೆದಿರ್ತಾರೆ ಇವರಿಗೆ ಗತಿರೇ ಆಗಿರಲಿ, ನಿರೀಕ್ಷೆ ಇರಲಿ. ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡಿರುವಂಥ ಆಲೋಚನೆಗಳನ್ನು ನಾನೇ ಬಲ್ಲೆ. ಆಮೇನ್. ಪ್ರಿಯ ದೇವ್ರ ಮಗುವೆ, ನಿನ್ನ ಮೇಲೆ ದೇವರು ಕೆಲವೊಂದು ಆಲೋಚನೆ ಇಟ್ಟಿರುವಾಗ ಅದು ನನಗೂ ಸಹ ಗೊತ್ತಿರೋದಿಲ್ಲ, ನಿಮಗೂ ಸಹ ಗೊತ್ತಿರುತ್ತೆ, ದೇವರೇ ಗೊತ್ತಿರುತ್ತೆ. ಅದು ದೇವ್ರ ವಾಕ್ಯ ಬರುತ್ತೆ, ಅವು ಅಹಿತದ ಆಲೋಚನೆಗಳಲ್ಲ, ಹಿತದ ಆಲೋಚನೆಗಳೇ. ಆಮೇನ್. ಪ್ರಿಯ ದೇವ್ರ ಮಗುವೆ, ಮನುಷ್ಯರು ನಮ್ಮ ಮೇಲೆ ಕೆಲವು ಸಂದರ್ಭದಲ್ಲಿ ಒಂದು ಒಳ್ಳೆ ಥರ ಒಂದು ಹೆಂಗಿರ್ತಾರೆ ಅಂದರೆ, ನಮ್ಮನ್ನು ನೋಡಿ ಮಾತಾಡಿ, ಇವ್ರು ನಮ್ಮ ಸಂಗಡ ಇದ್ದಾರೆ, ನಮ್ಗೆ ಒಳ್ಳೆ ಕಾರ್ಯ ಬಯಸ್ತಿದ್ದಾರೆ, ನಮ್ಗೆ ಒಳ್ಳೇದನ್ನೇ ಮಾಡ್ತಿದ್ದಾರೆ, ನಮ್ಗೆ ಒಳ್ಳೆ ಕಾರ್ಯ, ನಮಗಾಗಿ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಅನ್ನೋ ಸಮಯ ಬಂದರಾಗ ಅವ್ರು ಯಾವಾಗ ಬೇಕು ತಿರ್ಕೊಬೋದು.
ಮನುಷ್ಯರ ಗುಣಲಕ್ಷಣ ಪ್ರಿಯ ದೇವ್ರ ಮಗು. ಇವತ್ತು ನಿನ್ನ ನೆಂಟರಿರ್ಬೋದು, ಸಹೋದರರು, ಬಂಧು ಮಿತ್ರರು, ಸ್ನೇಹಿತರು ಯಾರೇ ಇರ್ಬೋದು, ಕೆಲವು ಸಮಯಗಳು ಪ್ರೀತಿಯಿಂದ ಮಾತಾಡ್ಬೋದು, ಆದರೆ ಸಮಯ ಬರುವಾಗ ನಿನ್ನ ವಿರುದ್ಧವಾಗಿ ಮಾತಾಡ್ತಾರೆ. ನಿನ್ನನ್ನು ಒಂದು ಸಮಯದಲ್ಲಿ ಸಂತೈಸಿದ್ರು, ಆದರೆ ಈಗ ನಿನ್ನ ಹೃದಯ ನೋವಾಗುವಾಗೆ ಮಾತಾಡ್ತಾರೆ. ಕುಟುಂಬದಲ್ಲಿ ಕೆಲವು ಸಮಯಗಳು ನಿನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಕೆಲವು ಸಮಯದಲ್ಲಿ ನಿನ್ನ ಹೃದಯ ನೋವಾಗುವಾಗೆ, ನಿನ್ನ ಹೃದಯ ಒಡೆದೋಗುವಾಗೆ ಮಾತಾಡ್ತಾರೆ. ಇದು ಮನುಷ್ಯರ ಗುಣಲಕ್ಷಣಗಳು. ಆದರೆ ನನ್ನ ದೇವರು ನನ್ನ ಮೇಲಿಟ್ಟಿರುವಂಥ ಯೋಜನೆ, ನನ್ನ ಮೇಲಿಟ್ಟಂಥ ಉದ್ದೇಶ ಅದು ಒಳ್ಳೆಯದಾಗಿದೆ. ಅದಕ್ಕಾಗಿ ಅವು ಅಹಿತದ ಆಲೋಚನೆಗಳಲ್ಲ, ಹಿತದ ಆಲೋಚನೆಗಳೇ. ಅದು ಒಳ್ಳೆ ಕಾರ್ಯಗಳಾಗಿದೆ. ನನ್ನ ಮೇಲಿಟ್ಟಿರುವಂಥ ಉದ್ದೇಶ, ನನ್ನ ಮೇಲಿಟ್ಟಂಥ ದೇವರ ಯೋಜನೆ ಅದು ಒಳ್ಳೆಯದಾಗಿದೆ, ಅಹಿತದ ಅಲ್ವೇ ಅಲ್ಲ. ಅದಕ್ಕಾಗಿ ವಾಕ್ಯ ಬರಲ್ಪಡ್ತದೆ, ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನಿನ್ನ ಕುಟುಂಬಕ್ಕೆ ಇವತ್ತು ಕರ್ಕೊಂಡೋಗಿದ್ರೆ ಅಂದರೆ ಅದು ಒಳ್ಳೆಯದಾಗಿದೆ. ಒಂದು ಗ್ರಾಮಕ್ಕೆ ದೇವ್ರು ಕರ್ಕೊಂಡೋಗಿದ್ದಾರೆ ಅಂದರೆ ಅದು ಒಳ್ಳೆಯ ಯೋಜನೆ ಆಗಿದೆ. ಏನಕ್ಕಂದರೆ ಅಲ್ಲಿ ಅನೇಕರು ಮಾನಸಾಂತರದುಂಟು, ಅನೇಕರು ಬದಲಾಗೋದುಂಟು. ನಿನ್ನ ಮುಖಾಂತರ ದೇವ್ರ ಕಾರ್ಯ ನಡೆಸುವುದು ಬಾಕಿ ಉಂಟು. ಅದಕ್ಕಾಗಿ ಪ್ರಿಯ ದೇವ್ರ ಮಗುವೆ, ಯಾವುದೇ ಪರಿಸ್ಥಿತಿ ಬಂದರು, ಎಂಥ ಪರಿಸ್ಥಿತಿ ಬಂದರು, ನೀನು ಗೋಳಾಡಬೇಡ. ಇವತ್ತು ಕಣ್ಣೀರಿಂದ, ವೇದನೆಯಿಂದ, ದುಃಖದಲ್ಲಿರುವಂಥ ಪ್ರಿಯ ದೇವ್ರ ಮಗುವೆ, ದೇವರು ಹೇಳ್ತಿರುವಂಥ ಮಾತು, ನಿನ್ನ ಮೇಲೆ ನಾನು ದೊಡ್ಡ ಯೋಜನೆ ಇಟ್ಟಿದ್ದೇನೆ. ಅವು ಅಹಿತದ ಯೋಜನೆಗಳಲ್ಲ, ಹಿತದ ಯೋಜನೆಗಳೇ. ಅದರಿಂದ ಇದರಿಂದಲೇ ದೇವರೇ ನನ್ನನ್ನು ಯಾಕೆ ಕಳಿಸ್ತೆ, ನನ್ನ ಯಾಕೆ ನಡೆಸ್ತೆ, ನನ್ನ ಯಾಕೆ ಇಲ್ಲಿ ನೋಡಿಸ್ತೆ? ನೋ, ಅದಕ್ಕೆ ನಾನು ಯಾರ ಬಳಿಗೆ ನಿನ್ನನ್ನು ಕಳಿಸುತ್ತನೋ ಅವರೆಲ್ಲರ ಬಳಿಗೆ, ಅಲ್ಲಿ ಒಬ್ಬರು ಅಂತ ಬರ್ತಲ್ಲ, ಅವರೆಲ್ಲರ ಬಳಿಗೆ ನೀನು ಹೋಗುವೆ. ಅತ್ತೆ ಇರ್ಬೋದು, ಮಾವ ಇರ್ಬೋದು, ನಾದಿನಿ ಇರ್ಬೋದು, ಸೊಸೆ ಇರ್ಬೋದು, ಅಥವಾ ಸ್ನೇಹಿತರ ಕುಟುಂಬದ, ಬಂಧು ಮಿತ್ರರ ಕುಟುಂಬದ, ನಾನು ಎಲ್ಲ ಕಳಿಸ್ತಾನೋ, ಯಾವ ಸಭೆ ಕಳಿಸ್ತಾನೋ ಅಲ್ಲೇ ನೀನು ಹೋಗುತ್ತೀಯ. ಆಮೇನ್. ದೇವರಕ್ಕೆ ತಗ್ಗಿಸಿಕೊಳ್ಳುವವರಾಗಿರ್ಬೇಕು. ಇದರಿಂದಲೇ ನಾನು ಆಜ್ಞಾಪಿಸುವ ದಿನವೆಲ್ಲ ನೀನು ನುಡಿಯುವೆ. ದೇವರು ನಿನ್ನ ಮುಖಾಂತರ ಮಾತಾಡುವಂಥ ಮಾತು ನೀನು ಮಾತಾಡಿದ. ಯಾಕಂದರೆ ದೇವರು ನಿನ್ನನ್ನು ಕರೆದಿರುವುದು, ಮನುಷ್ಯರು ನಿನ್ನ ಕರೆದಿಲ್ಲ. ಆದ್ದರಿಂದ ದೇವರಿನ ಮೇಲೆ ಇಡುವಂಥ ಆಲೋಚನೆಗಳು ಅದು ಅಹಿತದ ಆಲೋಚನೆಗಳಲ್ಲ, ಹಿತದ ಆಲೋಚನೆಗಳಾಗಿರುವೆ. ಹಂಗಿರುವಾಗ ನೀನು ಮಾಡುವಂಥ ಪ್ರಾರ್ಥನೆ ಅದನ್ನು ಕೇಳುವ ಥರಾಗಿದ್ದಾನೆ. ಅದೇ ಯೆರೆಮೀಯ 29:12 ವಾಕ್ಯ ಬರುವೆ, ನೀವು ನನಗೆ ಮೊರೆ ಇಡುವಿರಿ. ಆಮೇಲೆ ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ಈ ಲೋಕದಲ್ಲಿ ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆದರೆ ಪ್ರಿಯ ದೇವ್ರ ಮಗುವೆ, ನಿನಗೆ ದೇವ್ರು ಪ್ರತ್ಯೇಕವಾಗಿ ಹೇಳ್ತಾ ಇರೋದು, ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ. ಆದರೆ ದೇವ್ರು ಹೇಳ್ತಾರೆ ಮತ್ತು ನಾನು ಕಿವಿಗೊಡುವೆನು. ಇವತ್ತು ನಿನ್ನ ಪ್ರಾರ್ಥನೆಗೆ ದೇವ್ರು ಕಿವಿ ಕೊಡುವಂತರಾಗಿದ್ದಾರೆ. ನಿನ್ನ ಕಣ್ಣೀರಿಗೆ, ನಿನ್ನ ವೇದನೆಯನ್ನು ಬದಲಾಯಿಸುವುದಕ್ಕಾಗಿ ದೇವರು ನಿನ್ನ ಪ್ರಾರ್ಥನೆಗೆ ಕಿವಿಗೊಡಲು ಸಿದ್ಧವಾಗಿದ್ದಾರೆ. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಅನೇಕರು ಮನಪೂರ್ವಕವಾಗಿ ಹುಡುಕ್ತಿಲ್ಲ. ಈ ದಿನ ಪ್ರಿಯ ದೇವನಿಗೆ ನೀನು ಮನಪೂರ್ವಕವಾಗಿ ಹುಡುಕುವಾಗ ದೇವರು ನಿನ್ನ ಕಂಡುಕೊಳ್ಳುವೆ. ಅದರಿಂದ ನಿನ್ನ ಮೇಲೆ ದೇವರು ಒಂದು ಒಳ್ಳೆಯ ಯೋಜನೆ ಇಟ್ಟಿದ್ದಾರೆ. ಅದರಿಂದ ದೇವ್ರು ಮಾಡುವಂಥ ಕಾರ್ಯಗಳು ಹೆಂಗಿರುತ್ತೆ ಅಂದರೆ, ನಾವು ಅದೊಂದು ವಾಕ್ಯ ನೋಡೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಅದು 2ನೇ ಅಧ್ಯಾಯ 9ನೇ ವಾಕ್ಯ ಅನ್ಕೋ, 9ನೇ ವಾಕ್ಯ ತೆಗೆದಿರೋದಿ. ಆದರೆ ಬರೆದಿರೋ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡುವಂಥದ್ದೆಲ್ಲ ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಆಮೇಲೆ ಅಲ್ಲಿ ಎಷ್ಟು ಜನ ನಂತರ ಪ್ರಿಯ ದೇವ್ರ ಮಗುವೆ, ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದ್ದಾನೆ. ಈ ದಿನ ನಿನ್ನ ಕರೆದಿರುವಾಗ ದೇವರು ನಿನ್ನ ಮೇಲೆ ಇಟ್ಟಿರೋ ಉದ್ದೇಶಗಳು ಕಣ್ಣು ಕಂಡಿಲ್ಲ, ಕಿವಿ ಕೇಳಿ, ಯಾವ ಮನುಷ್ಯ ಹೃದಯದಲ್ಲಿ ಅದನ್ನು ಊಹಿಸಿಲ್ಲ. ಪ್ರಿಯ ದೇವ್ರ ಮಗುವೆ, ಅಂಥ ಒಂದು ನಂಬಿಕೆ ನಿನ್ನ ಮೇಲೆ ಇರಬೇಕು. ಇವತ್ತು ದೇವರು ಒಂದು ಕುಟುಂಬಕ್ಕೆ, ಒಂದು ಗ್ರಾಮಕ್ಕೆ, ಒಂದು ಮನೆಗೆ, ಒಂದು ಸಭೆಗೆ, ಒಂದು ಕಂಪನಿಗೆ ನಿನ್ನನ್ನು ಕರ್ಕೊಂಡು ಹೋಗಿದ್ದಾರೆ ಅಂದರೆ ದೇವರ ಉದ್ದೇಶ ಇದೆ, ದೇವರ ಯೋಜನೆ ಏನೋ ಇದೆ. ಆ ಯೋಜನೆಗೆ ನಾವು ಒಳಗಾಗೋಣ, ಆಗ ಆ ಯೋಜನೆಯಲ್ಲಿ ದೇವರ ಕಾರ್ಯ ನೆರವೇರುವಂಥದ್ದಾಗಿದೆ. ಈ ದಿನದಲ್ಲಿ ಕಣ್ಣೀರಿಂದ, ದುಃಖದಿಂದ, ವೇದನೆಯಿಂದ ನನ್ನನ್ನು ಯಾಕೆ ಬದುಕಿಸಿದ್ಯಾ, ನನ್ನನ್ನು ಯಾಕೆ ಜೀವಿಸಿದ್ಯಾ, ನಾನು ಮಾತಾಡೋಕ್ಕೆ ಬರಲ್ಲ, ನನಗೇನು ಗೊತ್ತಿಲ್ಲ, ನೀನು ಬಾಲಕನನ್ನು ಬೇಡ. ಪ್ರಿಯ ದೇವ್ರ ಮಗು ಯೆರೆಮೀಯನಿಗೆ ಹೇಳುತ್ತಿರುವಂಥ ಮಾತು, ನೀನು ಬಾಲಕನನ್ನು ಬೇಡ, ನಾನು ಚಿಕ್ಕವನು, ನನಗೇನು ಗೊತ್ತಿಲ್ಲ ಅಂತ ಹೇಳಲೇಬೇಡ. ದೇವ್ರನ್ನ ಕರೆದಿರುವಾಗ ಅದಕ್ಕೆ ಬೇಕಾಗುವಂಥ ಜ್ಞಾನ ನಾನು ದೇವ್ರು ಕೊಡುವಾತನಾಗಿದ್ದಾನೆ. ಎಷ್ಟೋ ಬಾರಿ ನಾವು ಅನ್ಕೋತೀವಿ ನನಗೆ ಮಾತಾಡ ಬರಲ್ಲ, ಜ್ಞಾನ ಇಲ್ಲ, ಬುದ್ಧಿ ಇಲ್ಲ. ಜ್ಞಾನಿಗಳನ್ನು ನಾಚಿಕೆ ಪಡಿಸೋಕ್ಕೋಸ್ಕರ ಜ್ಞಾನಹೀನರನ್ನು ಆರಿಸಿಕೊಂಡಿದೆಯಾ. ಅದಕ್ಕಾಗಿ ದೇವರ ಚಿತ್ತಕ್ಕೆ ನಾವು ಒಳಗಾಗೋಣ. ಆತನ ಉದ್ದೇಶ ನಮ್ಮ ನೆರವೇರಿಸುವಂಥದ್ದಾಗಿದೆ. ನಿನ್ನ ಮೇಲೆ ದೇವರ ಯೋಜನೆ ದೊಡ್ಡದಾಗಿದೆ. ಆ ಯೋಜನೆಗೆ ನಾವು ಬಿಟ್ಟುಕೊಡೋಣ. ದೇವರು ನಮ್ಮ ಸಂಗಡ ಇದ್ದು ಎಲ್ಲ ಕಾರ್ಯವನ್ನು ಆತನು ಮಾಡುವಂತನಾಗಿದ್ದಾನೆ. ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.